ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಬಂಡಿ ಮಕ್ಕಳಮ್ಮನ ದೇವಸ್ಥಾನದಿಂದ. ಆಕ್ಟ್ರೆಸ್ ರಮ್ಯಾ ಒಂದು ಎಲ್ಲೋ ಸ್ಯಾರಿ ಹಾಕಿದ್ರು ಅಂತ ಇದನ್ನೇ ಹುಡುಕಿ ನಾನು ಸೆಲೆಕ್ಟ್ ಮಾಡಿದ್ದು. ಆಗೋಯ್ತು, ನಾನೇ ಕೂತ್ಕೊಂಡು ಲೋಟಸ್ ಪಚ್ಚಿ ಆಗೋಯ್ತು. ಸೊ ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಬಂಡಿ ಮಕ್ಕಳಮ್ಮನ ದೇವಸ್ಥಾನದಿಂದ. ನನ್ನ ದಿನಾನ ಇವತ್ತು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ದೇವಸ್ಥಾನಕ್ಕೆ ಬಂದೆ ಕೂಡ. ಆ್ಯಂಡ್ ಇವತ್ತು ನಮ್ಮ ಮಂಜು ಅಣ್ಣ ಜೀವನದ ಸ್ಪೆಷಲ್ ಡೇ. ಇವತ್ತು ಅವ್ರದ್ದು ರಿಸೆಪ್ಷನ್ ದಿನ. ಸೊ ಇಲ್ಲಿಂದ ಸೀದಾ ನಾವು ಅವ್ರ ಮನೆಗೆ ಹೋಗಿ ಅವ್ರನ್ನ ಇಲ್ಲಿಂದ ಛತ್ರಕ್ಕೆ ಕರ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗಿ ರೆಡಿಯಾಗಿ. ದಿಸ್ ಅ ಲಾಂಗ್ ಡೇ ಟುಡೇ. ಸೊ ಐ ಥಾಟ್ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಶ್ರೀರಾಮ್ ಇಲ್ಲಿ ನೋಡ್ರಿ. ಸ್ಮೈಲ್ ಹಂಗೆ ಆ ಕಡೆಯಿಂದ ಕವರ್ ಮಾಡ್ತೀನಿ. ಒಂದ್ಸಲ ಹೊತ್ಬಿಡಿ ಸಾಕು, ವಿಡಿಯೋ ಇರ್ಬೇಕು. ಹಂಗೇರಿ ಹೊಡ್ದೀನಪ್ಪ. ಈಗ ಎಲ್ಲ ಐಟಮ್ ಶಿಫ್ಟಿಂಗ್ ನಡೀತಾ ಇದೆ. ಎಲ್ಲ ಎಷ್ಟು ಗಡಿ ಬಿಡಿಲಿದ್ದಾರೆ, ಟೆನ್ಷನ್ ಆಗಿದ್ದಾರೆ ನೋಡಿ. ಇವಳೊಬ್ಳೆ ಕೂಲ್ ಆಗಿರೋದು. ಆ್ಯಂಡ್ ಅಣ್ಣ ಪೂಜೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಸಿಗೆ ಸಿಗುತ್ತೆ ಅಂತ ನಾನು ಇಟ್ಟಿದ್ದೀನಿ. ಹಾಂ ಲಗೇಜ್ ಇಟ್ಕೊಂಡಿದ್ದೀವಿ ಓಡೋಣ ಅಂತ. ಆಲ್ ರೆಡಿ ಟು ಲೀವ್. ಪಕ್ಕ ಇರೋ ಈ ದೇವಸ್ಥಾನ, ಛತ್ರದ ಪಕ್ಕ ಇರೋ ಈ ದೇವಸ್ಥಾನದಲ್ಲಿ ಬಂದಿದ್ದೀವಿ ಎಲ್ಲ. ಇಲ್ಲ ಮಾವನ್ ಕೂರ್ಸೋಕೆ ರೆಡಿ ಮಾಡಿದ್ದೀವಿ. ಹುಡುಗಿ ಮನೆಯವರು ಬಂದಿದ್ದಾರೆ. ಸೊ ಇಲ್ಲಿಂದ ಹಿಂಗೆ ನಡ್ಸ್ಕೊಂಡು ಅಲ್ಲಿ ವಾಲ್ಗದವ್ರು ಇದ್ದಾರೆ ನೋಡಿ, ನಡ್ಸ್ಕೊಂಡು ಹಿಂಗೆ ಛತ್ರ ಕರ್ಕೊಂಡು ಹೋಗ್ತೀವಿ. ಇವರೆಲ್ಲ ಕಾಫಿ ಕುಡಿತಾ ಇದ್ದಾರೆ, ನಮ್ಮ ಫ್ಯಾಮಿಲಿ ಕಾಫಿ ಅಡಿಕ್ಟ್ಸ್ ಎಲ್ಲ. ಏನು ಶಾಸ್ತ್ರ ರೆಡಿ ಮಾಡ್ಕೊತ ಇದ್ದಾರೆ. ಶಾಸ್ತ್ರ ನಡೀತಾ ಇದೆ ಅಲ್ಲಿ. ಅಯ್ಯೋ ಅಡ್ಡ ಅಣ್ಣ, ಅಯ್ಯೋ ಕಾಣಿಸ್ತಲ್ಲ. ಎಲ್ಲ ಕೂತಿದ್ವಿ. ಓಡಾಡಿ ಸಾಕಾಗ್ತದೆ. ಹಿಂಗೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾನೆ. ಈಗ ಇಲ್ಲಿ ಹುಡುಗಿಗೆ ಬಟ್ಟೆ ಕೊಡುವ ಶಾಸ್ತ್ರ ನಡೀತಾ ಇದೆ. ಎಲ್ಲ ಔಟ್ಫಿಟ್ಸ್ ಕೊಡ್ತಾ ಇದ್ದಾರೆ. ಇವರೇ ನಮ್ಮ ಅತ್ತಿಗೆ ಎಲ್ಲ. ಅಣ್ಣ ಅತ್ತಿಗೆಗೆ ಲೆಹಂಗಾ ಕೊಡ್ತಾ ಇದ್ದಾರೆ. ಗಂಗೆ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೀರು ಹಿಡ್ಕೊತಾ ಇದ್ದಾರೆ. ಹೋಯಿತು
ಹಂಗೆ ಪೂಜೆ ಮಾಡ್ಕೊತೀವಿ ಒಂಚೂರು ಪಟ ಅಂತ. ಅವ್ರ ಲೊಕೇಶನ್ ಚೇಂಜ್ ಮಾಡ್ತಾ ಇಲ್ಲ. ಫೋಟೋಗ್ರಾಫರ್ ಬರೋರ್ಗು ನಾನೇ ರೆಕಾರ್ಡ್ ಮಾಡ್ಕೊತೀನಿ ಎಲ್ಲನೂ, ತಲೆ ಕೆಡ್ಸ್ಕೊಬಿಡಿ. ಸ್ವಲ್ಪ ಸೈಡಿಂದ ನಿಂತ್ಕೊಂಡು ಮಾಡ್ಕೊತೀನಿ ಗಂಗೆ ಪೂಜೆ ಅಷ್ಟೇ. ಏನು ಜ್ಯೂಸ್ ಅಂತಮ್ಮ? ಹಾಂ ಕೊಡಿ ಒಂದು ತಗೋ ಇಸ್ಕೊಂತೀವಿ. ಚೆನ್ನಾಗಿದೆ. ನಮ್ಮ ಮಾವನ ಹೆಂಗೆ ರಿಸೆಪ್ಷನ್ಗೆ ಬಂದಿದ್ದೆ, ಎಂಗೇಜ್ಮೆಂಟ್ ಅಂತ ರೀ ನಾನು. ದಾಡಿ ಬಾರಿ ಯಾಕೆ ಹಿಂಗೆ ಎಲ್ಲ ನೋಡಿದ್ಯಾ? ನಮ್ಮ ಚಿಕ್ಕತ್ತೆ ಇವ್ರ ಅಕ್ಕ ಇವ್ರ ತಮ್ಮ ತೆಗ್ದೆ. ನಮ್ಮ ಅಮ್ಮ ನೋಡಿ ನನ್ನ ರಿಸೆಪ್ಷನ್ಗೆ ಹಾಕಿದ್ದೀವಿ ಸ್ಯಾರಿ. ಇದು ಜ್ಯುವೆಲ್ರಿ ಮೇಕಪ್. ಓಕೆ ನಡೀತಾ ಇದೆ. ವಿಡಿಯೋ ತಡಿ. ಹಾಂ ಡನ್ ಆಯಿತು, ಬನ್ನಿ. ಇವತ್ತು ನಮ್ಮ ಮಾವನ ರಿಸೆಪ್ಷನಿಗೆ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ವೇರಿಂಗ್ ಯೆಲ್ಲೋ ಆ್ಯಂಡ್ ಪರ್ಪಲ್ ಕಲರ್ ಸಾರಿ. ಈ ಸಾರಿನ ಆ್ಯಕ್ಚುಲಾಗಿ ನನಗೆ ಅಕ್ಷತ್ ಮನೆಯವರು ಮುಹೂರ್ತದ ಟೈಮಲ್ಲಿ ಹೆಗ್ಲ ಮೇಲೆ ಹಾಕಿ ಕೊಟ್ಟಿದ್ದಿದ್ದು ಸಾರಿ.
ಗಿಫ್ಟ್ ಅಂತ ಅನ್ಬೋದು. ಬಟ್ ಸ್ಟಿಲ್ ನಾನು ಈ ಸಾರಿನ ಆ್ಯಕ್ಚುಲಾಗಿ ಸೆಲೆಕ್ಟ್ ಮಾಡಿದ್ದು ಪರ್ಟಿಕ್ಯುಲರ್ ಆಗಿ ಯೆಲ್ಲೋ ಕಲರೇ ಬೇಕು. ಯಾಕಂದರೆ ಅವಾಗಷ್ಟೇ ಆ್ಯಕ್ಟ್ರೆಸ್ ರಮ್ಯಾ ಒಂದು ಯೆಲ್ಲೋ ಸ್ಯಾರಿ ಹಾಕಿದ್ರು ಅಂತ ಇದನ್ನೇ ಹುಡುಕಿ ನಾನು ಸೆಲೆಕ್ಟ್ ಮಾಡಿದ್ದು. ದಿಸ್ ಇಸ್ ಆಲ್ಸೋ ಫ್ರಮ್ AS ಬಾಬುಷಾ. ಕಂಚೀಲ್ ತೊಗೊಂಡಿದ್ದು. ಅದಕ್ಕೆ ಒಂದು ಗೋಲ್ಡ್ ಚೈನ್ ಆ್ಯಂಡ್ ಇಯರಿಂಗ್ ಪೇರಪ್ ಮಾಡಿದ್ದೀನಿ. ಆ್ಯಂಡ್ ಒಂದೇ ಕೈಗೆ ನಾನು ಬ್ಯಾಂಗಲ್ ಹಾಕಿರೋದು, ಇನ್ನೊಂದು ಕೈಗೆ ವಾಚ್ ಹಾಕಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್. ಎಕ್ಸ್ಟೆನ್ಷನ್ ಹಾಕಿ ಪ್ರಾಬಬ್ಲಿ ಇಲ್ಲೆಲ್ಲಾದ್ರೂ ಒಂದು ಫೋಟೋ ಹಾಕ್ತೀನಿ ನನ್ನ ಹೇರ್ ಸ್ಟೈಲ್ ಹೇಗಿದೆ ನೋಡಿ. ಸೊ ಕಮ್ ಲೆಟ್ಸ್ ಗೋ. ಒಳಗಡೆ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಹಿಂಗಿದೆ ಮ್ಯಾರೇಜ್ ಹಾಲ್ ನೋಡಿ. ನಮ್ಮ ಲತಾ ಅದ್ಗೆ ನಮ್ಮ ಮಮ್ಮಿ ಎಂಟ್ರೆನ್ಸಲ್ಲೇ ನಿಂತಿದ್ದಾರೆ. ಅಬ್ಬಾಯಿ ನಮ್ಮ ಡ್ಯಾಡಿ ನಿಂತಿದ್ದಾರೆ ಎಂಟ್ರೆನ್ಸಲ್ಲಿ. ನಮ್ಮ ಸಾಮ್ರಾಟ್ ಮಾಮ ಇದ್ದಾರೆ. ಸೊ ಯಾ ಇದೆ ಎಂಟ್ರೆನ್ಸ್. ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಇದ್ದಾರೆ. ಆ್ಯಂಡ್ ಎಂಟ್ರೆನ್ಸಲ್ಲಿ ನಿಂತಿರೋದಕ್ಕೆ ನಿಮ್ಮಿಬ್ರಿಗೆ ಏನು ಅನಿಸ್ತಾ ಇದೆ? ಇವ್ರು ನಮ್ಮ ಲತಾ ಅತ್ಗೆ ನೋಡಿ, ಇವ್ರು ಎಷ್ಟು ಚೆನ್ನಾಗಿ ಸ್ಯಾರಿ ಹೋಗ್ತಿದ್ದಾರೆ. ನಮ್ಮ ಮಮ್ಮಿ ಇವರಿಬ್ರು ಜೋಡಿ. ಅನಿಸ್ತಾ ಇದೆ, ಬಂದವರೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀವಿ. ನಮ್ಮಣ್ಣ ವೇರಿಂಗ್ ಬ್ಲೇಸರ್ ಶಾರ್ಟ್ಸ್. ನನ್ನ ರಿಸೆಪ್ಷನ್ ಲುಕ್ಕಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ತುಂಬ ಟ್ರೆಡಿಷ್ನಲ್ ಆಗಿ ಕಾಣಬೇಕು ಅಂತ ಹೇಳಿ ನನ್ನ ಹೊಸ ಡೈಮಂಡ್ ನೋಸ್ ಪಿನ್ ಹಾಕ್ಕೊಂಡಿದ್ದೀನಿ. ಐನೋ ಅದು ನನ್ನ ಖುಷಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟು. ದಟ್ಸ್ ಇಟ್. ಈಗ ಇಲ್ಲಿ ಫ್ಯಾಮಿಲಿ ಫೋಟೋ ಸೆಕ್ಷನ್ ನಡೀತಾ ಇದೆ. ಟೈಮ್ ಈಗ 11:45. ನನ್ನ ಹೇರೆಲ್ಲ ರಿಮೂವ್ ಮಾಡಿದ್ದೀನಿ. ಸಿಕ್ಕಾಬಡೆ ಭಾರ ಆಗ್ತಾಯಿತ್ತು, ತಲೆನೋವ್ತಿತ್ತು. ಜಸ್ಟ್ ಒಂದು ಚಿಪ್ ಹಾಕಿ ಫುಲ್ ಇದು ನನ್ನ ಓನ್ ಹೇರ್. ಸೊ ಜಸ್ಟ್ ರಿಲ್ಯಾಕ್ಸ್ ಆಗಿ ಕೂತಿದ್ದೀವಿ ಎಲ್ಲ. ನಾನು ಹೆಂಗೆ ಕೂತಿದ್ದೀನಿ ತೋರಿಸ್ತೀನಿ ಗೊತ್ತಾ ನೋಡಿ. ಹಿಂಗೆ ಆರಾಮಾಗಿ ಕಾಲು ನೆಡ್ಕೊಂಡು ಕೂತಿದ್ದೀನಿ. ಈ ಸಿಗ್ನೇಚರ್ ಸ್ಟೈಲ್ ನನಗೆ ಬಂದಿರೋದು ನಮ್ಮ ಅಪ್ಪನಿಂದ ನೋಡಿ. ನಮ್ಮ ಅಪ್ಪನೂ ಹಂಗೆ ಕೂತಿದ್ದಾರೆ. ಹಿಂಗೆ ಶಾಸ್ತ್ರ ಸ್ಟಾರ್ಟ್ ಆಗಬೇಕು. ಎಲ್ಲರೂ ಹಿಂಗೆ ಮಾತಾಡ್ಕೊಂಡು ಕೂತಿದ್ದಾರೆ ನೋಡಿ. ಅಲ್ಲಿ ನಮ್ಮ ಡ್ಯಾಡಿ ಸೋದ್ರ ಮಾವ ಆಗಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಕಂಕಣ ಶಾಸ್ತ್ರ ಏನೋ ಶಾಸ್ತ್ರ ಮಾಡ್ತಾ ಇದ್ದಾರೆ ಎಲ್ಲ. ಅಲ್ಲಿ ಲೇಡೀಸ್ ಈ ಕಡೆ ನಮ್ಮ ಸೈಡ್ ಕೂತಿದ್ದಾರೆ, ಈ ಕಡೆ ನಮ್ಮ ಅತ್ತೆ ಸೈಡ್ ಕೂತಿದ್ದಾರೆ. ಎಲ್ಲೋ ಹೋಗ್ತಾ ಇದ್ದಾರಲ್ಲ ಇವರು ಇಷ್ಟೊತ್ತರಲ್ಲಿ. ಎಲ್ಲೋಗ್ತಾ ಇದ್ದಾರೆ? ಎಲ್ಲ ಬಂದರು. ಪಪ್ಪ ಎಲ್ಲಿಗೆ ಪಪ್ಪ? ಅಲ್ಲಿ ಸ್ಟೇಜ್ ಮೇಲೆ ಇದ್ದಾರಲ್ಲ. ಟೈಮ್ ಈಗ 1:15. ಈಗ ಮನೆಗೆ ಹೋಗ್ತಾ ಇದ್ದೀನಿ, ಹೊರಡ್ತಾ ಇದ್ದೀವಿ. ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಷ್ಟೊತ್ತಿಗೆ 2 ಗಂಟೆ 2:15 ಆಗುತ್ತೆ. ಸೊ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್ ಆ್ಯಂಡ್ ಮೀಟ್ ಯು ಗೈಸ್ ಟುಮಾರೋ ಆ್ಯಂಡ್ ಮುಹೂರ್ತ ಲಾಗ್. ಬಾಯ್. ಹಾಯ್ ಗೈಸ್. ಸೊ ಇವತ್ತು ಮುಹೂರ್ತ. ಐ ಥಾಟ್ ಒಂದು ಪ್ರಾಪರ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಟ್ ನಾನು ಬಂದಿದ್ದು ಸಿಕ್ಕಾಪಟ್ಟೆ ಲೇಟ್ ಆಯಿತು. ನನಗೆ ವಿಡಿಯೋ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾನು ಬರೋಷ್ಟೊತ್ತಿಗಾಗಲೇ ಹುಡುಗಂದು ಕಾಶಿ ಯಾತ್ರೆ ನಡೀತಾ ಇತ್ತು. ಸೊ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೋ ಎಕ್ಸಾಸ್ಟೆಡ್. ಸೊ ಅದಕ್ಕೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಸ್, ಯಾಕೆ ಹಿಂಗೇನೋ ಮಾತಾಡೋದಕ್ಕೆ ಸಣ್ಣ ಪುಟ್ಟ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಹಿಂದೆ ಎಲ್ಲ ಮುಹೂರ್ತ ಅವ್ರವ್ರ ಕಾಲಕ್ಕೆ ತಕ್ಕಂಗೆ ಅವ್ರ ಅನ್ಕೊಳ್ಳೋಕೆ ತಾಳಿ ಕಟ್ಟಬೇಕು, ಅದು ಇದು ಅವರೆಲ್ಲನೂ ಮಾಡ್ಕೊಂಡು ಬಂದಿದ್ದಾರೆ. ನಿರೀಕ್ಷಣೆ ಅಂತಂದರೆ ಹುಡುಗ ಹುಡುಗಿನ ಈ ಕಡೆ ನಿಂತಲೇ ಈಚೆ ಕಡೆ ನೋಡಿದ್ಮೇಲೆ ಫಸ್ಟ್ ಟೈಮ್ ನೋಡೋದು ಅಂತ. ಆದ್ದರಿಂದ ಅವ್ರ ಕಣ್ಣು ಇವ್ರ ಕಣ್ಣು ನೇತ್ರ ಮಿಲನ ಆಗಬೇಕು ಅಂತ ಅದಕ್ಕೋಸ್ಕರ ಫೋಟೋ ಕೈ ಇಟ್ಕೊಂಡೇ ಇರ್ಬೇಕು. ನಾನು ಹೇಳಿದ್ಮೇಲೆ ತೆಗಿಬೇಕು ಆಯಿತಾ. ಕೈ ಮೇಲೆ ಹೀಗೆ ಇಟ್ಕೊಂಡಿರ್ಬೇಕು. ಅರ್ಥಂ ಮಾಂಗಲ್ಯ ಮಹಾಲಕ್ಷ್ಮಿ ಪೂಜಾಕ್ಯಂ ಕರ್ಮ ಕರಿಷ್ಯೆ. ಹೂವು ದೇವರ ಮೇಲೆ ಹಾಕಿ ಕೈಯಲ್ಲಿ ಹೂವು ಇಟ್ಕೊಳ್ಳಿ.
ಕಟ್ಟಿ ಕಟ್ಟಿ ಅಷ್ಟೊಂದು ಕನ್ಫ್ಯೂಷನ್ ಇದೆ. ಹಾಂ ಅಳಿಯ ಮತ್ತೆ ಮಗಳು. ಒಂದು ಸ್ವಲ್ಪ ರೂಮ್ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಛತ್ರ ಇದು. ಸೊ ದಿಸ್ ಈಸ್ ಮೈ ಗ್ರೀನ್ ಕಲರ್ ಪಿಂಕ್ ಕಲರ್ ಸಾರಿ. ಆ್ಯಕ್ಚುಲಿ ಈ ಸಾರಿ ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಬೆಸ್ಟೆಸ್ಟ್ ಫ್ರೆಂಡ್ ಸುಚಿತ್ರಾ ಗಿಫ್ಟ್ ಮಾಡಿದ್ದು. ಅಂದರೆ ಅವಳ ಮದುವೆಗೆ ನಮಗೆ ಗಿಫ್ಟ್ ಮಾಡಿದ್ದು. ಅವಾಗ ಹೊಲ್ಸ್ಕೊಂಡು ನಂಗೆ ಹಾಕೊಳಕ್ಕಾಗಿಲ್ಲ, ಟೈಮ್ ಕನ್ಸ್ಟ್ರೆಂಟ್ಸ್, ಸೋ ಮೆನಿ ಥಿಂಗ್ಸ್. ಸೊ ಈಗ ಅದನ್ನು ಹಾಕೊತಾ ಇದ್ದೀನಿ. ಒಂಥರ ಸ್ಪೆಷಲ್ ಸ್ಯಾರಿ ಅಲ್ಲ. ಸೊ ಸುಮ್ಮನೆ ಹೆಂಗಂದ್ರೆ ನಂಗೆ ಹಾಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿ ನೀಟಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹಿಂಗೆ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಇದು ಟ್ರೆಂಡಲ್ಲಿ ಇರುತ್ತಲ್ಲ, ಲೋಟಸ್ ಹಾಕ್ಸ್ಕೊಂಡಿದ್ದೆ ತುದೀಲಿ ನಾನು. ಫೋಟೋ ಇದೆಯಾ ನನ್ನ ಹತ್ರ, ಐಲ್ ಚೆಕ್. ಅದೇನಾಗೋಯ್ತು, ನಾನೇ ಕೂತ್ಕೊಂಡು ಲೋಟಸ್ ಪಚ್ಚಿ ಆಗೋಯ್ತು. ಆಮೇಲೆ ಅದು ಫುಲ್ ಗೋಲ್ಡ್ ಕಲರ್ ಥ್ರೆಡ್ ಇತ್ತು, ಅದು ಹಾಗೆ ಅಲ್ಲಿ ಹಿಂಗೆ ತಾಕಿ ಬಂದ್ಬಿಡ್ತು. ಸೊ ಅದಕ್ಕೆ ಹಿಂಗೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಲುಕ್ ಆ್ಯಂಡ್ ಥ್ಯಾಂಕ್ ಯು ಸುಚಿ ಫಾರ್ ದ ಸಾರಿ. ನೋಡಿ ನಮ್ಮ ಅಕ್ಕಂದಿರು ಕೂತಿದ್ದಾರೆ ಆ್ಯಂಡ್ ದಿಸ್ ಇಸ್ ಎವ್ರಿ ಒನ್ ಇನ್ ದ ಛತ್ರ. ಇಲ್ಲಿ ನಮ್ಮ ಗ್ರೂಪ್ ಕೂತಿದೆ, ಅಲ್ಲಿ ಗಾಸಿಪ್ ಮಾಡ್ತಾ ಇದ್ದಾರೆ, ಇಲ್ಲಿ ಚಿಲ್ ಮಾಡ್ತಾ ಇದ್ದಾರೆ. ಸಪ್ತಪದಿ ನಡೀತಾ ಇದೆ. ಮೊದಲನೇ ಹೆಜ್ಜೆ, ಈಗ ಎರಡನೇ ಹೆಜ್ಜೆ, ಅಲ್ಲಿಂದ ಇಲ್ಲಿ ತನಕ ಬರ್ತಾರೆ.